ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಪ್ರಾಪ್ತಿಯನ್ನ ಲವ್ ಜಿಹಾದ್ ಬಲೆಗೆ ಬೀಳಿಸಲು ಯತ್ನವನ್ನ ಮಾಡಲಾಗಿದೆ ಎನ್ನಲಾಗ್ತಾ ಇದೆ. ಅಪ್ರಾಪ್ತಿಯನ್ನ ಕಿಡ್ನಾಪ್ ಮಾಡಿದ್ದವನನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಅಥಣಿಯಿಂದ ಅಪ್ರಾಪ್ತಿಯನ್ನ ಕಿಡ್ನಾಪ್ ಮಾಡಿದ್ದ ಕಿರಾತಕ. ಅಪ್ರಾಪ್ತಿಯನ್ನ ಲವ್ ಜಿಹಾದ್ ಬಲೆಗೆ ಬೀಳಿಸಲು ಯತ್ನವನ್ನ ಮಾಡಲಾಗಿದೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಅಪ್ರಾಪ್ತಿಯನ್ನ ಕಿಡ್ನಾಪ್ ಮಾಡಿದ್ದವ ಇದೀಗ ಪೊಲೀಸ್ ಬಲೆಗೆ ಬಿದ್ದಿದ್ದಾನೆ. ಅಥಣಿಯಿಂದ ಅಪ್ರಾಪ್ತಿಯನ್ನ ಕಿಡ್ನಾಪ್ ಮಾಡಿದ್ದ ಈ ಕಿರಾತಕ ಪೊಲೀಸರು ಈತನನ್ನ ಇದೀಗ ಪತ್ತೆ ಹಚ್ಚಿದ್ದಾರೆ. ಶಾಹಿಲ್ ಕಪಿಮುಷ್ಟಿಯಲ್ಲಿದ್ದ ಅಪ್ರಾಪ್ತಿಯನ್ನ ಪೊಲೀಸರು ರಕ್ಷಣೆಯನ್ನ ಮಾಡಿದ್ದಾರೆ. ಅಪ್ರಾಪ್ತಿಯನ್ನ ನಂಬಿಸಿ ಬೆಂಗಳೂರಿಗೆ ಈ ಆರೋಪಿ ಆಕೆಯನ್ನ ಕರೆದೊಯ್ದಿದ್ದ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಕಳೆದ ವಾರ ಅಪ್ರಾಪ್ತಿಯನ್ನ ಕಿಡ್ನಾಪ್ ಮಾಡಿ ಈ ಆರೋಪಿ ಏನಿದ್ದಾನೆ ಈ ವ್ಯಕ್ತಿ ಬೆಂಗಳೂರಿಗೆ ಆಕೆಯನ್ನ ಕರೆದೊಯ್ದಿದ್ದ. ಕೊನೆಗೂ ಕೆಡ್ಡಾಕೆ ಕೆಡವಿದ್ದಾರೆ ಪೊಲೀಸರು. ಬೆಳಗಾವಿ ಜಿಲ್ಲೆ ಅಥಣಿಯಿಂದ ಅಪ್ರಾಪ್ತಿಯನ್ನ ಅಪಹರಿಸಿಕೊಂಡು ಈ ಕಿರಾತಕ ಹೋಗಿದ್ದ. ಸುತ್ತಾಡಿ ಬರೋಣ ಬಾ ಅಂತ ನಂಬಿಸಿ ಅಪ್ರಾಪ್ತಿಯನ್ನ ಬೆಂಗಳೂರಿಗೆ ಕರೆದೊಯ್ದಿದ್ದ ಈ ಆರೋಪಿ ಶಾಹಿಲ್ ಕಪಿಮುಷ್ಟಿಯಲ್ಲಿದ್ದ ಅಪ್ರಾಪ್ತಿಯನ್ನ ಇದೀಗ ಅಥಣಿ ಠಾಣೆ ಪೊಲೀಸರು ರಕ್ಷಣೆಯನ್ನ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ವಿಶೇಷ ತಂಡವನ್ನ ರಚಿಸಿದ್ರು ಸಿಪಿಐ ಸಂತೋಷ್ ಹಲ್ಲೂರ್ ಅವರು. ಈಗಾಗಲೇ ವಿಶೇಷ ತಂಡವನ್ನ ರಚನೆಯನ್ನ ಮಾಡಲಾಗಿತ್ತು. 2 ವಿಶೇಷ ತಂಡ ಬೆಂಗಳೂರಿಗೆ ರವಾನಿಸಿ ಬಾಲಕಿಯನ್ನ ಈಗಾಗಲೇ ಪೊಲೀಸರು ರಕ್ಷಣೆಯನ್ನ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಈತನೇ ಆ ವ್ಯಕ್ತಿ. ಈ ವ್ಯಕ್ತಿ ಏನಿದ್ದಾನೆ ಅಪ್ರಾಪ್ತಿಯನ್ನ ನಂಬಿಸಿ ಬಾ ಬೆಂಗಳೂರಿಗೆ ಹೋಗಿ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳಿ ನಂಬಿಸ್ಕೊಂಡು ಆಕೆಯನ್ನ ಕಿಡ್ನಾಪ್ ಮಾಡಿದ್ದ ಎನ್ನುವ ಆರೋಪ ಇದೀಗ ಕೇಳಿ ಬರ್ತಾ ಇರುವಂತದ್ದು. ಸಂಬಂಧಿ ಹುಡುಗಿಯಿಂದ ಅಪ್ರಾಪ್ತೆ ಪರಿಚಯನ ಮಾಡ್ಕೊಂಡಿದ್ದ. ಅಂದ್ರೆ ಈ ಶಾಹಿಲ್ ಎನ್ನುವ ವ್ಯಕ್ತಿ ಏನಿದ್ದಾನೆ ಈಕೆಯ ಸಂಬಂಧಿ ಹುಡುಗಿ ಏನಿದ್ದು ಅವಳ ಜೊತೆ ಇನ್ನೊಬ್ಬ ವ್ಯಕ್ತಿಯನ್ನ ಅಂದ್ರೆ ಇನ್ನೊಬ್ಬ ಹುಡುಗಿಯನ್ನ ಪರಿಚಯವನ್ನ ಮಾಡ್ಕೊಂಡಿದ್ದ. ದ್ವಿತೀಯ PU ವ್ಯಾಸಂಗವನ್ನ ಮಾಡ್ತಾ ಇದ್ದಂತಹ ಅಪ್ರಾಪ್ತೆ ಜೊತೆಗೆ ಶಾಹಿಲ್ ಸ್ನೇಹವನ್ನ ಬೆಳೆಸಿದ್ದ. 2-3 ಸಲ ಸಂಬಂಧಿ ಹಾಗೂ ಅಪ್ರಾಪ್ತೆಯನ್ನ ಹೋಟೆಲ್ಗೆ ಕರೆದೊಯ್ದಿದ್ದ ಈ ವ್ಯಕ್ತಿ ಶಾಹಿಲ್ ಎನ್ನುವ ವ್ಯಕ್ತಿ ಹೋಟೆಲ್ಗೆ ಕರೆದೊಯ್ದಿದ್ದ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಆರಂಭದಲ್ಲಿ ನಂಬಿಕೆಯನ್ನ ಗಿಟ್ಟಿಸಿಕೊಂಡು ನಂತರ ಅಪ್ರಾಪ್ತೆ ಜೊತೆಗೆ ಶಾಹಿಲ್ ಸುತ್ತಾಡಿದ್ದಾನೆ. ಮುಂದೊಂದು ದಿನ ಇಡೀ ದೇಶವೇ ಮುಸ್ಲಿಂ ರಾಷ್ಟ್ರವಾಗಲಿದೆ ಎಂದು ಅಪ್ರಾಪ್ತೆಯನ್ನ ಮೈಂಡ್ ವಾಶ್ ಮಾಡಿದ್ದಾನೆ ಎನ್ನಲಾಗ್ತಾ ಇದೆ. ಸಂಬಂಧಿ ಹುಡುಗಿ ಮೂಲಕವೂ ಕೂಡ ಅಪ್ರಾಪ್ತಿಗೆ ಮೈಂಡ್ ವಾಶ್ ಮಾಡಿಸಿದ್ದ ಅನ್ನುವ ಆರೋಪ ಇದೀಗ ಕೇಳಿ ಬರ್ತಾ ಇರುವಂಥದ್ದು. ನಿನ್ನ ಧರ್ಮವನ್ನ ಬಿಟ್ಟು ಇಸ್ಮಾಲ್ ಧರ್ಮವನ್ನ ಸೇರಿ ಮದುವೆ ಆದ್ರೆ ಚೆನ್ನಾಗಿ ನೋಡ್ಕೊಂತೀನಿ ಅಂತ ಹೇಳಿದ್ರು ಎನ್ನುವ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಶಹಬಾಜ್. ಶಹಬಾಜ್, ಏನಿದು ಪ್ರಕರಣ? ಯಾವ ರೀತಿ ಈತ ಹುಡುಗಿನ ಬಲೆಗೆ ಬೀಳಿಸ್ಕೊಳ್ತಿದ್ದ? ಈ ಹಿಂದೆ ಏನಾದರೂ ಈತನ ವಿರುದ್ಧ ಪ್ರಕರಣ ದಾಖಲಾಗಿತ್ತಾ, ಹೇಗೆ? ಹೌದು ತೇಜಸ್ವಿನಿ, ಏನಂತಂದ್ರೆ ಈ ಒಂದು ಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ನಡೆದಿರುವಂತದ್ದು. ಏನು ಸಾಯಿಲ್ ಅಂತ ಏನು ಹುಡುಗ ಇದ್ದ, ಅಪ್ರಾಪ್ತೆಯ ಏನು ಬಾಲಕಿ ಇದ್ದಾಳೆ, ಆ ಬಾಲಕಿ ಮನೆಯಿಂದ ಸುಮಾರು ಒಂದು 200 ಮೀಟರ್ ಅಂತರದಲ್ಲಿ ಒಂದು ಬಾಲಕ ಸಾಯಿಲ್ ವಾಸವಾಗಿರುವಂತದ್ದು. ಮತ್ತೆ ಏನಂತಂದ್ರೆ ಇವನು ಡಿಸೆಂಬರ್ 22ರಂದು ಆ ಒಂದು ಬಾಲಕಿಗೆ ಕರ್ಕೊಂಡು ಹೋಗಿ ಬೆಂಗಳೂರಲ್ಲಿ ವಾಸವಿದ್ದ. ಕಳೆದ 8ರಿಂದ 10 ದಿನಗಳಿಂದ ಏನು ಅಪ್ರಾಪ್ತಿ ಬಾಲಕಿ ಏನಿದ್ದಾಳೆ ಆ ಒಂದು ಬಾಲಕಿಯ ಪೋಷಕರು ಅಥಣಿ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನು ದಾಖಲಿಸಿ ಅದರ ಬಲೆಗೆ ಪೊಲೀಸರು ಬೆನ್ನತ್ತಿದಾಗ ಈ ಒಂದು ಪ್ರಕರಣ ಎಲ್ಲ ಬೆಳಕಿಗೆ ಬಂದಿದೆ. ಮತ್ತೆ ಏನು ಆ ಒಂದು ಬಾಲಕಿ ಏನಿದ್ದಾಳೆ ಆ ಬಾಲಕಿಯ ಪೋಷಕರ ಹತ್ರ ಆ ಒಂದು ಏನ್ ಸಾಯಿಲ್ ಅಂತ ಏನು ಹುಡುಗನಿದ್ದಾನೆ ಆ ಒಂದು ಹುಡುಗ ಮೆಸೇಜ್ ಮಾಡಿರುವಂತದ್ದು, ನೀನು ಮುಸ್ಲಿಂ ಧರ್ಮಕ್ಕೆ ಬಂದ್ರೆ ನಾನು ಚೆನ್ನಾಗಿ ನೋಡ್ಕೋತೀನಿ, ಈ ರೀತಿಯ ಹಲವು ಮುಸ್ಲಿಂ ಧರ್ಮಕ್ಕೆ ಕನ್ವರ್ಟ್ ಆಗುವಂತಹ ಮೆಸೇಜ್ ಈ ಒಂದು ಕಳಿಸಿರೋದು ಕೂಡ ಲಭ್ಯವಾಗಿರುವಂತದ್ದು ತೇಜಸ್ವಿನಿ. ಅದೇ ರೀತಿಯಾಗಿ ಹುಡುಗಿ ಸಂಬಂಧಿಕರಿಗೂ ಕೂಡ ಈ ಒಂದು ಹುಡುಗ ನಾನು ಅವಳನ್ನು ನೋಡ್ಕೋತೀನಿ ಈ ರೀತಿ ಆ ರೀತಿ ಅಂತ ಹೇಳಿ ಮೆಸೇಜ್ ಮಾಡಿರೋದು ಸಿಕ್ಕಿದೆ ತೇಜಸ್ವಿನಿ. ಓಕೆ ಶಹಬಾಜ್, ಧನ್ಯವಾದ ಶಹಬಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.